ನೆಲಮಂಗಲದ ನಗರಸಭೆಗೆ ಕೆಲಸಕ್ಕೆ ಅಂತ ಹೋದರೆ ನಿಮಗಲ್ಲಿ ಸಿಗೋದು ಪೌರಾಯುಕ್ತರ ರೀಲ್ಗಳು. ನಗರಸಭೆಯ ಒಳಗೇನೆ ಪೌರಾಯುಕ್ತರ ರೀಲ್ಸ್ ಈಗ ವೈರಲ್ ಆಗ್ತಾ ಇದೆ. ಕೈನಲ್ಲಿ ರೋಸ್ ಹಿಡಿದುಕೊಂಡು ನಗರಸಭೆ ಪೌರಾಯುಕ್ತ ಗಂಗಾಧರ್ ರೀಲ್ಸನ್ನು ಮಾಡಿದ್ದಾರೆ. ಸಮಸ್ಯೆಯನ್ನು ಹೇಳಿದ್ರೆ ನೋಡೋಣ ಅಂತ ಹೇಳುವಂತಹ ಪೌರಾಯುಕ್ತ ಗಂಗಾಧರ್ ಅವರಿಗೆ ನೆಲಮಂಗಲ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇರುವಂತಹ ಬೃಹತ್ ಗುಂಡಿ ಕಾಣೋದಿಲ್ಲ, ಅದ್ರ ಬಗ್ಗೆ ನಿರ್ಲಕ್ಷ್ಯ. ನಟ ವಿನೋದ್ ರಾಜ್ ಅವರು ಗುಂಡಿ ಮುಚ್ಚೋದಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಕೂಡ, ಎಚ್ಚರಿಸಿದ್ರು ಕೂಡ ಡೋಂಟ್ ಕೇರ್ ಅಂತಾರೆ. ಆದರೆ ರೀಲ್ಸ್ ಮಾಡೋದಕ್ಕೆ ಟೈಮ್ ಸಿಗತ್ತೆ. ನಗರಸಭೆಯ ಕೆಲಸಗಳು ಬಾಕಿ ಇರುವಾಗ ಪೌರಾಯುಕ್ತರು ಮಾತ್ರ ರೀಲ್ಸ್ನಲ್ಲಿ ಬ್ಯುಸಿ ಆಗಿದ್ದಾರೆ. ರಕ್ತ ಕಣ್ಣೀರು ಚಿತ್ರದ ಹಾಡಿಗೆ ಪೌರಾಯುಕ್ತರ ಭರ್ಜರಿ ರೀಲ್ಸ್ ಮಾಡಿ ಹಾಕಿರುವಂಥದ್ದು, ಅದು ವೈರಲ್ ಆಗ್ತಾ ಇರುವಂಥದ್ದು. ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರಸಭೆಯ ಪೌರಾಯುಕ್ತರ ಕಥೆ ಇದೆ. ರಸ್ತೆಯಲ್ಲಿರೋ ಗುಂಡಿಗಳು ನಮ್ಮ ಜೀವ ತೆಗಿತಾ ಇದ್ದಾವೆ ಅಂದರೆ ನಿಮ್ಮ ಜೀವಕ್ಕೆ ನನಗೇನು, ರೋಜಾ ಹೂವು ನನ್ನ ಜೀವ ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಪೌರಾಯುಕ್ತರು. ಹಾಗೆ ವೇದಾಂತಗಳು ಸಿದ್ಧಾಂತಗಳು ಯಾರೋ ಬರೆದಿಟ್ಟ ಕಟ್ಟುಕತೆ ರಕ್ತ ಕಣ್ಣೀರಿನ ಹಾಡಿದು. ಅಲ್ಲಿ ವೇದಾಂತಗಳು ಸಿದ್ಧಾಂತಗಳ ಬಗ್ಗೆ ಹೇಳಿದ್ರೆ ಪಾಪ ಇವರು ತಮ್ಮ ನಗರಸಭೆಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ಮಾದರಿ ಆಗ್ತಾ ಇದ್ದಾರೆ. ಇಲ್ಲಿರುವ ನಿಯಮಗಳು ಅವೆಲ್ಲ ಯಾರೋ ಬರೆದಿಟ್ಟ ಕಟ್ಟುಕತೆ ನಮಗೇನು ಅನ್ವಯ ಆಗೋದಿಲ್ಲ, ನಾನು ಹೆಂಗಿರಬೇಕು ಅನ್ನೋದನ್ನು ನೋಡಿ, ನನ್ನ ನೋಡಿ ಕಲೀರಿ, ನೀವು ಕೆಲಸ ಎಗರಿಸ್ಬಿಟ್ಟು ಯಾವ ರೀತಿ ಲೈಫನ್ನು ಎಂಜಾಯ್ ಮಾಡಬೇಕು ಅಂಥೇಳಿ ಪಾಪ ತಮ್ಮ ಸಿಬ್ಬಂದಿಗೆ ಮಾದರಿಯಾಗಿ ತೋರಿಸ್ಕೊಡ್ತಾ ಇದ್ದಾರೆ ಅನ್ಸತ್ತೆ ಈ ನಗರಸಭೆಯ ಪೌರಾಯುಕ್ತರು. ನಟ ವಿನೋದ್ ರಾಜ್ ಅವರು ಕೂಡ ಗುಂಡಿ ಎಷ್ಟು ಡೇಂಜರಸ್ಸು, ಇದನ್ನು ಮುಚ್ಚಿ ಇಲ್ಲ ಅಂದರೆ ಸಮಸ್ಯೆ ಆಗತ್ತೆ ಅಂತೇಳಿ ಹೋಗಿ ಎಚ್ಚರಿಸುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಟ ವಿನೋದ್ ರಾಜ್ ಅವರು ಹೇಳಿದ್ರೂ ಇಲ್ಲ, ಜನಸಾಮಾನ್ಯರು ಹೇಳಿದ್ರೂ ಇಲ್ಲ, ಜನರ ಸಮಸ್ಯೆಯಿಂದ ತೊಗೊಂಡು ಅದನ್ನೆಲ್ಲ ಕಟ್ಕೊಂಡು ನನಗೇನಾಗಬೇಕು, ನಾನು ಆರಾಮಾಗಿ ಇಲ್ಲಿ ರೀಲ್ಸ್ ಮಾಡ್ಕೊಂಡಿರ್ತೀನಿ, ನಾನು ಆಫೀಸಿಗೆ ಬರೋದು ಕೆಲಸ ಮಾಡೋಕ್ಕಲ್ಲ ರೀಲ್ಸ್ ಮಾಡೋಕ್ಕೆ ಅನ್ನೋ ಥರದಲ್ಲಿದೆ ಈ ಪೌರಾಯುಕ್ತರ ಧೋರಣೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನಗರಸಭೆ ಪೌರಾಯುಕ್ತರು ಜನರ ಸಮಸ್ಯೆ ಆಲಿಸಿಯಪ್ಪ ಅಂದರೆ ಜನರಿಗೆ ಸಮಸ್ಯೆ ಆಗ್ತಾ ಇದ್ದಾರೆ, ರೀಲ್ಸ್ ಮಾಡ್ಕೊಂಡು ಮಜಾ ಮಾಡ್ಕೊಂಡಿದ್ದಾರೆ. ಶಿವಕುಮಾರ್, ನವೀನ್, ನೆಲಮಂಗಲ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಒಂದ್ ಕಡೆ ರಸ್ತೆ ಗುಂಡಿ ಸಮಸ್ಯೆ, ಮತ್ತೊಂದ್ ಕಡೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ಇತ್ತೀಚೆಗಷ್ಟೇ ನಟ ವಿನೋದ್ ರಾಜ್ ಅವರು ನೆಲಮಂಗಲ ಸೊಂಡೆಕೊಪ್ಪ ಭಾಗದಲ್ಲಿ ಬರುವಂತ ರಸ್ತೆಗೆ ಬಿದ್ದಿದಂತ ಗುಂಡಿಯನ್ನ ತಮ್ಮ ಸ್ವಂತ ಖರ್ಚಿನಿಂದ ಡಾಂಬರ್ ಹಾಕಿ ಅವರು ಅಧಿಕಾರಿಗಳ ಕಣ್ತರಿಸುವಂತ ಕೆಲಸವನ್ನ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ ಆಗುವಂತ ಕೆಲಸಗಳು ಸಾಕಷ್ಟು ಬಾಕಿ ಇದ್ರು ಕೂಡ ನೆಲಮಂಗಲ ನಗರಸಭೆಯ ಪೌರಾಯುಕ್ತರಾಗಿರುವಂತಹ ಗಂಗಾಧರ್ ಅವರು ರೀಲ್ಸ್ ನಲ್ಲಿ ಬ್ಯುಸಿ ಆಗಿರುವಂತದ್ದು. ಸದ್ಯ ಪೌರಾಯುಕ್ತ ಗಂಗಾಧರ್ ಅವರು ಮಾಡಿರುವಂತಹ ರೀಲ್ಸ್ ಗಳೇನಿದೆ ಅಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಡ್ಯೂಟಿ ಅವಧಿನಲ್ಲಿ ಅವರು ರೀಲ್ಸ್ ಮಾಡ್ಕೊಂಡು ಅವುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರೋದು ಸಾಕಷ್ಟು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಕಡೆ. ಮತ್ತೊಂದ್ ಕಡೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ಸಾಕಷ್ಟು ಸಮಸ್ಯೆಗಳು ಅಹವಾಲುಗಳು ಇದ್ರೂ ಕೂಡ ಅವುಗಳನ್ನ ಆಲಿಸದೆ ಅವುಗಳ ಬಗ್ಗೆ ಕ್ರಮವನ್ನ ವಹಿಸದೆ ಈ ರೀತಿಯಾಗಿ ಪೌರಾಯುಕ್ತರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ಕೊಂಡು ಕೂತಿರುವಂತದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಿರುವಂತದ್ದು. ನವೀನ್, ಶಿವಕುಮಾರ್, ಇಲ್ಲಿ ಪಾಪ ಪೌರಾಯುಕ್ತರು ಒಬ್ಬರೇ ಅಲ್ಲ, ಇನ್ನೊಬ್ಬ ಸಿಬ್ಬಂದಿಯನ್ನು ಬಳಸ್ಕೊಂಡಿದ್ದಾರಂತೆ. ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾ ಇದೆಯಲ್ಲ, ಅವರನ್ನು ಬಳಸ್ಕೊಂಡಿದ್ದಾರೆ. ಸಿಬ್ಬಂದಿಗೆ ತಾವು ಕೆಲಸ ಎಗರಿಸೋದಷ್ಟೇ ಅಲ್ಲದೆ ಸಿಬ್ಬಂದಿಗೂ ಕೂಡ ಕೆಲಸ ಎಗರಿಸೋದು ಹೇಗೆ, ನಿರ್ಲಕ್ಷ್ಯ ವಹಿಸೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ ಅನ್ಸುತ್ತೆ. ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.